ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಪ್ರವಾಹ ಭೀತಿ ತಂದಿಟ್ಟಿರುವ ಟಿಬಿ ಡ್ಯಾಂ ಟ್ರಸ್ಟ್ಗೆ ಚೈನ್ ಕಟ್ ಅವಘಡ. ಸಾಕಪ್ಪ ಮಳೆರಾಯ, ಈ ವರ್ಷಕ್ಕೆ ನಿನ್ನ ಆಗಮನ ಎಂದು ಜನ ಅಂದುಕೊಳ್ಳುತ್ತಿರುವಾಗಲೇ ರಾಜ್ಯದಲ್ಲಿ ಮತ್ತೆ ಒಂದು ವಾರದ ಕಾಲ ಭಾರೀ ಮಳೆ ಸುರಿಯುವ ವರುಣನ ಆರ್ಭಟ ಎದುರಾಗಲಿದೆ ಎಂದು ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಭಾರತೀಯರು ದೇಶಾದ್ಯಂತ 77ನೆಯ ಸ್ವಾತಂತ್ರ್ಯೋತ್ಸವದ ಘರ್ ಘರ್ ತಿರಂಗ ಆಚರಣೆಯ ಸಡಗರದಲ್ಲಿ ಇದ್ದೇವೆ. ಇದರ ಜೊತೆಗೆ ಕರ್ನಾಟಕದ ಬಹಳ ದೊಡ್ಡ ಹಬ್ಬಗಳಲ್ಲಿ ಪ್ರಮುಖವಾದ ಶ್ರೀ ವರಮಹಾಲಕ್ಷ್ಮಿ ವ್ರತ ಆಚರಣೆ, ಈ ಎರಡು ಪರ್ವ ಕಾಲಗಳು ಇನ್ನೇನು ಬಂದೇ ಬಿಟ್ಟಿವೆ. ಆದರೆ ಅದರ ಹಿಂದೆಯೇ ಮಳೆರಾಯ ಮತ್ತೊಮ್ಮೆ ಆರ್ಭಟಿಸಲು ಬರ್ತಿದ್ದಾನೆ. ನಾಳೆ ಆಗಸ್ಟ್ 14ರಿಂದ ಬರುವ ವಾರದ ತನಕ ಸುಮಾರು ಆಗಸ್ಟ್ 22ರ ತನಕ ರಭಸದಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಭವಿಷ್ಯ ನುಡಿದಿದೆ. ಹವಾಮಾನ ಇಲಾಖೆ ಅಧಿಕಾರಿಗಳ ಈ ಸೂಚನೆಯನ್ನ ಗಂಭೀರವಾಗಿ ಪರಿಗಣಿಸುವ ಮೂಲಕ ಶಿರೂರಿನಂತಹ ಭೂಕುಸಿತದ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸಮರೋಪಾದಿಯಲ್ಲಿ ಕೈಗೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲ, ಮಲೆನಾಡು ಹಾಗೂ ಕಡಲ ತೀರದ ಊರುಗಳನ್ನ ಸಂಪರ್ಕಿಸುವ ಸೂಕ್ಷ್ಮಾತಿ ಸೂಕ್ಷ್ಮ ರಸ್ತೆ ಮಾರ್ಗಗಳ ಬಗ್ಗೆ ನಿಗಾ ವಹಿಸಬೇಕು. ಸಾಧ್ಯವಾಗುವುದಾದರೆ ಇಂಥ ದುರ್ಗಮ ಮಾರ್ಗಗಳಲ್ಲಿ ತಾತ್ಕಾಲಿಕವಾಗಿ ಒಂದು ವಾರದ ಮಟ್ಟಿಗೆ ಸಂಚಾರವನ್ನೇ ಸಂಪೂರ್ಣವಾಗಿ ತಗ್ಗಿಸಬೇಕಾಗಬಹುದೇನೋ ಎಂದೆನಿಸುತ್ತದೆ. ಅಲ್ಲದೆ ಗುಡ್ಡಗಾಡುಗಳಲ್ಲಿ ಇರುವ ಶಿಥಿಲಾವಸ್ಥೆಯ ಮನೆಗಳಲ್ಲಿ ವಾಸ ಮಾಡುವವರನ್ನ ಗುರುತಿಸಿ ಅಂತವರು ಅಲ್ಲಿ ವಾಸ ಮಾಡದಿರಲು ತುರ್ತಾಗಿ ತಾತ್ಕಾಲಿಕ ನಿರ್ಬಂಧವನ್ನ ತರುವ ಕ್ರಮವಾಗಬೇಕು. ಅದೇ ರೀತಿ ದುರಸ್ತಿಯಲ್ಲಿರುವ ಶಾಲಾ ಕಾಲೇಜುಗಳ ಕೊಠಡಿಗಳಲ್ಲಿ ತರಗತಿಗಳನ್ನ ನಡೆಸದಿರುವಂತೆ ಶಿಕ್ಷಣ ಇಲಾಖೆ ಆಯಾ ಶಾಲೆ ಮತ್ತು ಕಾಲೇಜುಗಳಿಗೆ ಸೂಚನೆ ನೀಡಬೇಕಾಗಿದೆ. ಡ್ಯಾಂಗಳ ನಿರ್ವಹಣೆಯ ಬೇಜವಾಬ್ದಾರಿತನದ ವರ್ತನೆಯಿಂದ ಇಂಥ ಅನಾಹುತ ಉಂಟಾಗುತ್ತದೆ ಎಂಬುದಕ್ಕೆ ಟಿಬಿ ಡ್ಯಾಂ ದುರಂತ ನಮ್ಮ ಕಣ್ಣ ಮುಂದೆ ಇದೆ. ಈಗ ಮತ್ತೆ ಭಾರೀ ಮಳೆ ಬರ್ತಾ ಇದೆ. ತುಂಗಭದ್ರಾ ಡ್ಯಾಂ ಸೇರಿದಂತೆ ರಾಜ್ಯದ ಯಾವುದೇ ಡ್ಯಾಂಗಳ ಕೆಳಗೆ ಬರುವ ನದಿ ಪಾತ್ರದ ಜನರಿಗೆ ಪ್ರವಾಹ ಭೀತಿ ಉಂಟಾಗದಂತೆ ಸೂಕ್ತ ಕ್ರಮಗಳನ್ನ ಈ ಬಾರಿಯಾದರೂ ಕೈಗೊಳ್ಳಬೇಕಿದೆ. ನದಿ ದಂಡೆ ಹಾಗೂ ಅದರ ತಗ್ಗು ಪ್ರದೇಶದಲ್ಲಿ ಬರುವ ಜನವಸತಿಗಳಲ್ಲಿ ಸೂಕ್ತ ಕ್ರಮ ಕೈಗೊಂಡರೆ ಅನಾಹುತಗಳನ್ನ ತಪ್ಪಿಸಬಹುದೇನೋ. ಅಧಿಕಾರಿಗಳ ಜಾಣ ನಡೆಯಿಂದ ಎದುರಾಗಬಹುದಾದ ತೊಂದರೆಗಳನ್ನ ತಪ್ಪಿಸಬಹುದಾಗಿದೆ. ಮಳೆ ಪ್ರಮಾಣವನ್ನ ಗಣಿತ ಮಾಡುವುದಾದರೆ ಈ ಬಾರಿ ರಾಜ್ಯದಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ 77% ಹೆಚ್ಚು ಮಳೆ ಸುರಿಯಲಿದೆ. ರಾಜ್ಯದಲ್ಲಿ ವಾಡಿಕೆಯಂತೆ ಸರಾಸರಿ ಸುಮಾರು 554ರಿಂದ 555 ಮಿಲಿಲೀಟರ್ ಮಳೆ ಆಗಬೇಕು. ಆದರೆ ಈ ಸಲ 699 ಮಿಲಿಲೀಟರ್ ವರ್ಷಧಾರೆ ಆಗಿದೆ ಎನ್ನುತ್ತಿದೆ ಹವಾಮಾನ ಇಲಾಖೆಯ ದಾಖಲೆ. ಸುಧಾರಿಸಿದ ಈ ಹವಾಮಾನ ವಾತಾವರಣದಿಂದಾಗಿ ಮಳೆ ಪ್ರಮಾಣ ವೃದ್ಧಿಸಿದೆ ಎಂಬುದು ನೆಮ್ಮದಿಯ ವಿಚಾರ. ಇದರಿಂದಾಗಿ ಕುಡಿಯುವ ನೀರಿನ ಬಾಧೆ ಒಂದು ಹಂತಕ್ಕೆ ತಪ್ಪಿದಂತಾಗಿದೆ. ಅಷ್ಟೇ ಅಲ್ಲ, ಕೃಷಿ ಚಟುವಟಿಕೆಗಳಿಗೆ ಈ ಮಳೆ ಹೊಸ ಹುರುಪು ತಂದಿಟ್ಟಿದೆ ಎನ್ನಬಹುದು. ಒಟ್ಟಾರೆ ಮುಂದಿನ ಒಂದು ವಾರ ವರುಣನ ಆರ್ಭಟ ಇರುವುದರಿಂದ ಪರಿಸ್ಥಿತಿಯನ್ನ ಪರಿಗಣಿಸಿ ನಾವೆಲ್ಲರೂ ನಮ್ಮ ದಿನಚರಿಯ ಚಟುವಟಿಕೆಗಳನ್ನ ರೂಪಿಸಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.